ದಲಿತರ ನಾಯಕ ಜ್ಞಾನಪ್ರಿಯ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಜನಮೆಚ್ಚಿದ ಸಮಾಜ ಸೇವಕ ಜಿಆರ್ ರಮೇಶ್ ಅವರ 45ನೇ ಹುಟ್ಟುಹಬ್ಬವನ್ನು ಕೆಪಿಸಿಸಿ ಸದಸ್ಯ ರಂಗಶಾಮಯ್ಯನವರ ತೋಟದ ಮನೆಯಲ್ಲಿ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ದೂರದ ತಾಲೂಕುಗಳಿಂದ ಸಾವಿರಾರು ಅಭಿಮಾನಿಗಳು ಬಂದು ಅವರನ್ನು ಹರಸಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ ಮಾತನಾಡಿ, ಇವರು ದೀನದಲಿತರಿಗೆ ಮಾಡಿರುವ ಸಮಾಜ ಸೇವೆ, ಧನ ಸಹಾಯ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಹಾಗೂ ಇವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಎಂದರು. ಮಧುಗಿರಿ ತಾಲೂಕಿನಾದ್ಯಂತ ಸಮಾಜ ಸೇವೆಯನ್ನು ಮಾಡುವುದರ ಮುಖಾಂತರ ಬಡ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ಕೊಡಿಸೋದಾಗಲಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಮಾರುತಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಫೌಂಡೇಶನ್ನ ಸಂಸ್ಥಾಪಕ ಕಾರ್ಯದರ್ಶಿಗಳು ಜ್ಞಾನಪ್ರಿಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ನಳಿಯ ಜಿಆರ್ ರಮೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಭಾಳ ಸ್ನೇಹಿತರು ಬಂದಿದ್ದಾರೆ. ಇಲ್ಲಿ ಅಂತಂದರೆ ರಂಗಶಾಮಣ್ಣ ಇರ್ಬೋದು, ಕಣಮಯ್ಯನವರು ಇರ್ಬೋದು, ನಾರಾಜಪ್ಪರು ಇರ್ಬೋದು, ಸುರಂಗಪ್ಪರು ಇರ್ಬೋದು, ನಮ್ಮ ರಂಗನಾಥ್ ಅವರು ಇರ್ಬೋದು, ಅಶೋಕ್ ಅವರು, ತಿಪ್ಪೇಸ್ವಾಮಿ ಅವರು ಇರ್ಬೋದು, ಇವರೆಲ್ಲ ಸ್ನೇಹಿತರು, ರಂಗನಾಮಯ್ಯನವರು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಸುಮಾರು ಒಂದು 500 ಜನ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಯಾಕೆಂತಂದರೆ ಅಷ್ಟು ಅಭಿಮಾನಿಗಳು ಇಂಥ ಒಂದು ಸಣ್ಣ ಒಂದು ತೋಟದಲ್ಲಿ ಬರಬೇಕು ಅಂತಂದರೆ ಬರೀ ಸಣ್ಣ ಮಾತಲ್ಲ ಅದು. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಅಂತಂದರೆ ಅನೇಕ ಶಾಲೆಗಳಿಗೆ ಬಣ್ಣ ಹೊಡಿಸ್ಕೊಡ್ತಕ್ಕಂಥದ್ದು, ಆನಂತರ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ರಮೇಶ್ ಅವರು ಸುಮಾರು ಇಲ್ಲಿ ಒಂದು 5-6 ನಾಟಕಗಳನ್ನು ಆಡಿದ್ದಾರೆ, ಒಂದು 10 ನಾಟಕಗಳು ಆಡಿದ್ದಾರೆ. ಬಹಳಷ್ಟು ಕಲಾವಿದರು 10 ನಾಟಕಗಳು ಸಹ 1 ಲಕ್ಷ ರೂಪಾಯಿಗಳಂತೆ ಆ ಸೀನ್ಸನ್ನು ಕೊಡಿಸಿದ್ದಾರೆ. ಮತ್ತೆ ಶಾಲಾ ಮಕ್ಕಳಿಗೆ ಮೊನ್ನೆ ತಾನೇ ಬಡವನಹಳ್ಳಿಯಲ್ಲಿ ನೋಟ್ ಪುಸ್ತಕ ವಿತರಣೆ ಮಾಡಿದ್ರು. ಹಾಗಾಗಿ ಬಡವರು ಅಂದರೆ ಮದುವೆ ಇರಬಹುದು, ಸಾವಿರ್ಬೋದು ಅಥವಾ ತಿಥಿ ಇರ್ಬೋದು, ಎಲ್ಲದಕ್ಕೂ ಸಹ ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ನಮ್ಮ ಜಿಆರ್ ರಮೇಶ್ ಅವರು ಸಹ ನಮಗೆ ಸಿಕ್ಕಿರ್ತಕ್ಕಂಥ ತುಂಬ ಸೌಭಾಗ್ಯ. ಹಾಗಾಗಿ ಅವರಿಗೆ ನಿಜವಾಗ್ಲೂ ಸಹ ಇವತ್ತು ಏನು ಆಚರಣೆಯನ್ನು ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಮಾಡ್ತಾ ಇರ್ತಕ್ಕಂಥದ್ದು, ಅಭಿಮಾನಿಗಳು ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಮುಂದೆ ಉನ್ನತ ಪದವಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಷ್ಟಲ್ಲದೆ ನಮ್ಮ ನಡುವೆ ಇವರು ಸಮಾಜ ಸೇವೆ ಮಾಡುತ್ತಿರುವುದು ನಮ್ಮ ಜನಾಂಗಕ್ಕೆ ಆನೆಬಲವಿದ್ದಂತೆ ಎಂದರು. ಸಾಹಿತಿ ಬಿದಲೋಟಿ ರಂಗನಾಥ್ ಶುಭ ಕೋರಿ ಮಾತನಾಡುತ್ತಾ, ಇವರ ಜನಮೆಚ್ಚಿದ ಸೇವೆಯನ್ನು ಗುರುತಿಸಿ ರಾಜಕೀಯ ಮನ್ನಣೆ ಕೊಟ್ಟಾಗ ಇವರು ಇನ್ನೂ ಹೆಚ್ಚಿನ ಸೇವೆಯನ್ನು ಬಡವರಿಗೋಸ್ಕರ ಮಾಡಲು ತುಂಬ ಅನುಕೂಲವಾಗುತ್ತದೆ. ಇವರ ಸೇವೆಯನ್ನು ಗುರುತಿಸಿ ರಾಜಕೀಯ ಪಕ್ಷಗಳು ಒಳ್ಳೆಯ ಸ್ಥಾನಮಾನ ಕೊಡಬೇಕೆಂದು ಒತ್ತಾಯಿಸಿದರು. ಇವರು ರಾಜಕೀಯಕ್ಕೆ ಬಂದರೆ ಬಡವರಿಗೆ ತುಂಬ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಬಡವರ ಬಂಧು ರಮೇಶಣ್ಣ ಅವರಿಗೆ 45ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರು ಇನ್ನೂ ಹೆಚ್ಚೆಚ್ಚು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಡವರಿಗೆ ಮತ್ತು ದೀನ ದಲಿತರಿಗೆ, ದೇವಸ್ಥಾನಗಳಿಗೆ ಮತ್ತು ಬೇರೆ ಬೇರೆ ದೀನ ಮಕ್ಕಳಿಗೆ ಇಂಥವ್ರಿಗೆಲ್ಲ ಸಹಾಯ ಮಾಡ್ತಾ ಭಾಳ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಇಂಥ ವ್ಯಕ್ತಿ ರಾಜಕೀಯವಾಗಿ ಮುನ್ನೆಲೆಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕೂಡ. ಹಾಗಾಗಿ ಅವರಿಗೆ ಯಾವುದಾದ್ರೂ ಒಂದು ರಾಜಕೀಯದ ಕ್ಷೇತ್ರದಲ್ಲಿ ಮನ್ನಣೆ ಕೊಡಬೇಕು ಅಂತೇಳಿ ಈ ಮೂಲಕ ರಾಜಕೀಯ ಪಕ್ಷಗಳನ್ನು ಒತ್ತಾಯ ಮಾಡ್ತಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಜಿಆರ್ ರಮೇಶ್ ರವರು, ಇಷ್ಟೊಂದು ಪ್ರೀತಿ ಕೊಟ್ಟ ನಿಮಗೆ ನಾನು ಎಂದಿಗೂ ಆಭಾರಿ. ನಿಮ್ಮ ಜೊತೆ ಕಷ್ಟ ಸುಖಗಳಲ್ಲಿ ಸದಾ ನಾನು ಇರುತ್ತೇನೆ. ಕಷ್ಟ ಎಂದು ಯಾರೇ ಬಂದರೂ ಎಂದಿನಂತೆ ನಾನು ಬಡವರ ಪರ ನಿಲ್ಲುತ್ತೇನೆ. ಜೊತೆಗೆ ನಿಮ್ಮ ಆಶಯದಂತೆ ರಾಜಕೀಯ ಪ್ರವೇಶ ಪಡೆಯಲು ಅವಕಾಶ ಸಿಕ್ಕರೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಎಂದರು. ರಮೇಶಣ್ಣ, ನಿಮ್ಮ ಫ್ಯಾನ್ಸ್ ಇಷ್ಟೊಂದು ಜನ ಬಂದಿದ್ದಾರೆ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಆತ್ಮೀಯ ಸ್ನೇಹಿತರಾದಂಥ ಮತ್ತು ನಮ್ಮ ಭಾವನರಾದಂಥ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾವನರಂಥ ರಂಗಪ್ಪನವರು, ಮತ್ತು ನಮ್ಮ KPCC ಸದಸ್ಯರಾದಂಥ ನಮ್ಮ ರಂಗಶಾಮಣ್ಣವರು, ನಮ್ಮ ಪತ್ರಕರ್ತರ ಮಿತ್ರರಾದಂಥ ನಮ್ಮ ನೆಂಟರಾದಂಥ ಕಣ್ಮಣ್ಣವರು, ಆಮೇಲೆ ಎಲ್ಲ ಮಿತ್ರರು, ಆಮೇಲಿಂದ ಸಂಬಂಧಿಕರು, ಹಿತೈಷಿಗಳು, ಬಂಧು ಮಿತ್ರರು ಎಲ್ಲರೂ ನನ್ನ 45ನೇ ವರ್ಷದ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆ ನನ್ನ ಎಲ್ಲ ಸ್ನೇಹಿತರಿಗೂ, ನನ್ನ ಬಂಧುಗಳಿಗೂ, ನನ್ನ ಸ್ನೇಹಿತ ಮಿತ್ರರಿಗೂ ಎಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ರಂಗದಾಮಯ್ಯ, ರಾಮಯ್ಯ, ದಲಿತ ಮುಖಂಡ ಕಡಿಮಯ್ಯ, ಪಾರ್ವತಿ, ಮಂಜುನಾಥ್ ಶರ್ಮಾ ಹೀಗೆ ನೂರಾರು ಅಭಿಮಾನಿಗಳು
ಹಾಜರಿದ್ದು ರಮೇಶ್ ಅವರಿಗೆ ಶುಭ ಕೋರಿದರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.